ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫುಡ್ ಪ್ರಿಯರೇ ಎಚ್ಚರ ಎಚ್ಚರ. ಅದರಲ್ಲೂ 5 ಸ್ಟಾರ್ ಹೋಟೆಲ್ ಟೇಸ್ಟಿ ಫುಡ್ ಅಂತ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋರೇ ಹುಷಾರ್. ನಾನ್ ವೆಜ್ ಬೇಕು ಅಂತ KFC ಮೆಕ್ಡೊನಾಲ್ಡ್ಸ್ ಹೋಗೋ ಮುನ್ನ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಈ ಮೆಕ್ಡೊನಾಲ್ಡ್ಸ್ಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಎಲ್ಲಿ ಕೊಳೆತ ಮಾಂಸ, ಅವಧಿ ಮೀರಿರೋ ಆಹಾರ ಸಿಗ್ತವೆ, ಹುಷಾರ್. ಅಡುಗೆ ಕೋಣೆ ಕಂಡು ದಂಗಾದ ಆಹಾರ ಸುರಕ್ಷತಾ ಇಲಾಖೆ ಆಫೀಸರ್ಸ್. ಒಂದ್ ಕಡೆ ಆಹಾರ ಇಲಾಖೆ ಅಧಿಕಾರಿಗಳ ತಪಾಸಣೆ, ಮತ್ತೊಂದ್ ಕಡೆ ಕೊಳೆತು ನಾರುತ್ತಿರೋ ಮಾಂಸ. ಈ ದೃಶ್ಯ ಕಂಡು ಬರ್ತಿರೋದು ನಗರದ ಪ್ರತಿಷ್ಠಿತ ಹೋಟೆಲ್ ಅಂತ ಕರೆಸಿಕೊಳ್ಳೋ ಲಲಿತ್ ಅಶೋಕ್, ಶಾಂಗ್ರಿಲಾ, ರಾಡಿಸನ್ ಬ್ಲೂ, KFC ಮೆಕ್ಡೊನಾಲ್ಡ್ಸ್ ನಲ್ಲಿ. ಹೌದು, ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿದ ದಿಢೀರ್ ದಾಳಿಯಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳ ಅಡುಗೆ ಮನೆಯ ಅಸಲಿಯತ್ತು ಅನಾವರಣವಾಗಿದೆ. ಇಂದು ಕೂಡ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ರು. ಆಹಾರ ಉತ್ಪನ್ನಗಳನ್ನ ಶೇಖರಣೆ ಮಾಡೋ ವೇರ್ ಹೌಸ್, ಫಾಸ್ಟ್ ಫುಡ್ಗಳ ಮಳಿಗೆಗಳ ಮೇಲೆ ದಾಳಿ ನಡೆಸಿದ್ರು. ಬ್ರಿಗೇಡ್ ರಸ್ತೆಯಲ್ಲಿರೋ KFC ಮೆಕ್ಡೊನಾಲ್ಡ್ಸ್ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ಅಡುಗೆ ಮನೆ ಪರಿಶೀಲನೆ ಮಾಡಿದ್ರು. ಇಂದು ಸಹ 30ಕ್ಕೂ ಹೆಚ್ಚು ಆಹಾರ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿದ್ದು ಅವುಗಳನ್ನ ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಏನೋ ನಿಯಮ ಉಲ್ಲಂಘನೆ ಮಾಡಿದ್ದು ಕಂಡು ಬಂದ್ರೆ 5 ಲಕ್ಷದವರೆಗೂ ದಂಡ ವಿಧಿಸುವ ಅವಕಾಶ ಕಾನೂನಿನಲ್ಲಿದೆ ಅಂತ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರ ಏನಾರು ಅನ್ಸೇಫ್ ಅಂತ ಅಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತಿದ್ವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕು ಕ್ರಮ ಮಾಡ್ತೀವಿ. ಈಗ ಅದು ಅನ್ಸೇಫು ತಿರ್ಗಾ ಫುಡ್ ಮೇಲೆ ಡಿಪೆಂಡ್ ಆಗ್ತದೆ. ಇದ್ರ ಮೇಲೆ ಅಪ್ ಟು 5 ಇಯರ್ಸ್ ಜೈಲು ಇದೆ. ಎಲ್ಲರ ವ್ಯಕ್ತಿ ಅಥವಾ ಯಾರು ಸತ್ತಿದ್ರೆ ಅದು ಜೀವಾವಧಿ ಶಿಕ್ಷೆನೂ ಬರುತ್ತೆ. ದಾಳಿ ವೇಳೆ ಕಂಡಿದ್ದೇನು? 26 ಪ್ರಮುಖ ಸ್ಟಾರ್ ಹೋಟೆಲ್ಗಳಲ್ಲಿ FSSAI ನಿಯಮಗಳ ಉಲ್ಲಂಘನೆ, ಅವಧಿ ಮೀರಿದ ಮತ್ತು ಅಸುರಕ್ಷಿತ ಆಹಾರ ಪದಾರ್ಥಗಳ ಪತ್ತೆ, ಅಡುಗೆ ಮನೆ ಹಾಗೂ ಆಹಾರ ಸಂಗ್ರಹಣಾ ಸ್ಥಳಗಳಲ್ಲಿ ತೀವ್ರ ಅಸ್ವಚ್ಛತೆ, ಸಸ್ಯಾಹಾರ ಮಾಂಸಾಹಾರವನ್ನ ಪ್ರತ್ಯೇಕವಾಗಿ ಸಂಗ್ರಹಿಸದಿರುವುದು, ತಪ್ಪು ಲೇಬಲ್ ಹಾಗೂ ಕಡ್ಡಾಯ ಲೇಬಲಿಂಗ್ ಇಲ್ಲದ ಪ್ಯಾಕೇಜ್ಡ್ ಆಹಾರ, ಫಂಗಸ್ ಬಾಧಿತ ತರಕಾರಿ ಮತ್ತು ಆಹಾರ ಪದಾರ್ಥಗಳು ಪತ್ತೆ. ಎಲ್ಲೆಲ್ಲಿ ಡೇಂಜರ್ ಮಾಂಸ, ತರಕಾರಿ ಪತ್ತೆ. ಲಲಿತ್ ಅಶೋಕ್ನಲ್ಲಿ 76 ಕೆಜಿ ಮಾಂಸ, 200 ಕೆಜಿ ತರಕಾರಿ, 32 ಲೀಟರ್ ಅವಧಿ ಮೀರಿದ ಹಾಲು. ಹೋಟೆಲ್ ಎಟ್ರಿಯಾದಲ್ಲಿ 105 ಕೆಜಿ, ಅವಧಿ ಮೀರಿದ 50 ಕೆಜಿ ಕೋಳಿ ಮಾಂಸ, 25 ಕೆಜಿ ಮಾಂಸ, 23 ಕೆಜಿ ಮೀನು, 7 ಕೆಜಿ ತರಕಾರಿ. ತಾಜ್ ಯಶವಂತಪುರದಲ್ಲಿ 72 ಕೆಜಿ ಮಾಂಸ, ಸಾಲ್ಮನ್ ಮೀನು. 4 ಸೀಸನ್ ಹೋಟೆಲ್ನಲ್ಲಿ 19 ಕೆಜಿ ಮಾಂಸ, ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ. ವೈಟ್ ಫೀಲ್ಡ್ ನಲ್ಲಿರೋ ತಾಜ್ ವಿಮಂತಾದಲ್ಲಿ 3 ಕೆಜಿ ಅವಧಿ ಮೀರಿದ ಬೇಕರಿ ಉತ್ಪನ್ನಗಳು. ಒಟ್ನಲ್ಲಿ ಹೆಸರಿಗಷ್ಟೇ ಇವು 5 ಸ್ಟಾರ್ ಪ್ರತಿಷ್ಠಿತ ಫಾಸ್ಟ್ ಫುಡ್ ಹೋಟೆಲ್ಗಳು. ಆದರೆ ಅವು ಕೇವಲ ಗ್ರಾಹಕರಿಂದ ದುಬಾರಿ ಹಣ ವಸೂಲಿ ಮಾಡೋ ಫ್ಯಾಕ್ಟರಿಗಳು ಅನ್ನೋದು ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಆಹಾರ ಸುರಕ್ಷತಾ ನಿಯಮ ಪಾಲನೆ ಮಾಡದ ಹೋಟೆಲ್ಗಳಿಗೆ ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಟ್ಟಿದ್ದಲ್ಲದೆ ದಾಳಿ ವೇಳೆ ಪಡೆದ ಸ್ಯಾಂಪಲ್ಗಳ ಲ್ಯಾಬ್ ರಿಪೋರ್ಟ್ ಮೇಲೆ ಅವುಗಳ ಭವಿಷ್ಯ ನಿಂತಿದೆ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.